ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಲೆಂಡರ್ನಲ್ಲಿ ಪಾಲಿಗಾನ್ ಮೆಶ್ಗಳ ಕಾಂಪೋನೆಂಟ್ಸ್ ಏನಿರುತ್ತೆ, ಅಂದ್ರೆ ಫೇಸಸ್, ಎಡ್ಜಸ್ ಮತ್ತೆ ವರ್ಟೈಸಸ್ಗಳು ಏನಿರುತ್ತೆ, ಸೊ ಅವುಗಳನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಅವುಗಳ ಜೊತೆ ಹೇಗೆ ಕೆಲಸ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ಹಾಗಾಗಿ ಒಂಥರ ಇಂಟ್ರೊಡಕ್ಷನ್ ಟು ಮಾಡೆಲಿಂಗ್ ಇನ್ ಬ್ಲೆಂಡರ್ ಇದ್ದ ಹಾಗೆ. ಸ್ನೇಹಿತರೆ, 3D ನಲ್ಲಿ ಮಾಡೆಲಿಂಗ್ ಮಾಡುವಾಗ ಮುಖ್ಯವಾಗಿ ಎರಡು ತರಹದ ಮಾಡೆಲ್ಸ್ ಇರುತ್ತೆ. ಒಂದು ಪಾಲಿಗಾನ್ ಮೆಷಸ್ ಅಂತ, ಎರಡನೇದು ನರ್ವ್ಸ್ ಸರ್ಫೇಸಸ್ ಅಂತ. ಇದು ಮಾಯಾದಲ್ಲೂ ಕೂಡ ಇತ್ತು, ಇವನ್ 3ds Max ಯಾವುದೇ 3D ಸಾಫ್ಟ್ವೇರ್ ನಲ್ಲಿ ಕೂಡ ಇರುತ್ತೆ. ಸೊ ಇಲ್ಲಿ ಬ್ಲೆಂಡರ್ ನಲ್ಲಿ ಕೂಡ ಹಾಗೆ ಇದೆ. ಸೊ ಇಲ್ಲಿ ಬ್ಲೆಂಡರ್ ನಲ್ಲಿ ನೀವು ಆಡ್ ಅಂತ ಹೋದಾಗ ಇಲ್ಲಿ ಪಾಲಿಗಾನ್ ಮೆಶ್ ಅಂತ ಹೇಳೋದಿಲ್ಲ, ಕೇವಲ ಮೆಶ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇದು ಪಾಲಿಗಾನ್ ಮೆಷಸ್. ಸೊ ಇದರ ಕಾಂಪೋನೆಂಟ್ಸ್ ಬಂದ್ಬಿಟ್ಟು ವರ್ಟೈಸಸ್, ಎಡ್ಜಸ್ ಮತ್ತೆ ಫೇಸಸ್ ಗಳಾಗಿರುತ್ತೆ. ಸೊ ಅದನ್ನ ನಾವು ಎಡಿಟ್ ಮಾಡಿ ನಮ್ಗೆ ಹೇಗೆ ಬೇಕು ಆ ತರ ಶೇಪ್ ಗಳನ್ನ ಮಾಡಬಹುದು. ಸೊ ಅದನ್ನ ಈಗ ನೆಕ್ಸ್ಟ್ ನಾವು ನೋಡ್ತೀವಿ. ಇನ್ನು ಎರಡನೇ ಮಾಡೆಲ್ಸ್ ಏನಿದೆ ಅದು ನರ್ವ್ಸ್ ಸರ್ಫೇಸಸ್. ಓಕೆ, ಸೊ ಇಲ್ಲಿದೆ. ಸೊ ಇದರ ಕಾಂಪೋನೆಂಟ್ಸ್ ಕಂಪ್ಲೀಟ್ ಆಗಿ ಬೇರೆನೇ ತರ ಇರುತ್ತೆ, ಮತ್ತೆ ಅದನ್ನ ಎಡಿಟ್ ಮಾಡುವಂತ ರೀತಿ ಕಂಪ್ಲೀಟ್ ಆಗಿ ಬೇರೆ ತರ ಇರುತ್ತೆ. ಸೊ ಇದು ಎರಡನೇ ರೀತಿಯ ಮಾಡೆಲಿಂಗ್ ಟೆಕ್ನಿಕ್. ಬಟ್ ಇವೆರಡರಲ್ಲಿ ಜಾಸ್ತಿ ಅತಿ ಹೆಚ್ಚು ಬಳಸಲ್ಪಡುವ ಮಾಡೆಲಿಂಗ್ ಮೆಥಡ್ ಅಂದ್ರೆ ಪಾಲಿಗಾನ್ ಮೆಷಸ್. ಓಕೆ ಸ್ನೇಹಿತರೆ, ಈಗ ನಾವು ಮೊದಲನೇದಾಗಿ ಒಂದು ಪಾಲಿಗಾನ್ ಮೆಷಿನ ಒಂದು ಸಿಲಿಂಡರ್ ನ ಕ್ರಿಯೇಟ್ ಮಾಡೋಣ. ಹಾಗೇನೆ ಮತ್ತೆ ಶಿಫ್ಟ್ ಹೇಗೆ ಹೋಗ್ಬಿಟ್ಟು ಸರ್ಫೇಸಸ್ ಹೋಗಿ ಒಂದು ನರ್ವ್ ಸರ್ಫೇಸಿನ ಒಂದು ಸಿಲಿಂಡರ್ ನ ಕೂಡ ಕ್ರಿಯೇಟ್ ಮಾಡೋಣ. ಸೊ ಇವೆರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡೋದಾದ್ರೆ ನೀವು ನೋಡ್ಬೋದು, ನೋಡೋದಕ್ಕೆ ಗೊತ್ತಾಗತ್ತೆ ಇದು ಸ್ವಲ್ಪ ಕಂಪ್ಲೀಟ್ ಆಗಿ ಸ್ಮೂತ್ ಆಗಿದೆ, ಮತ್ತೆ ಇದು ಅಷ್ಟೊಂದು ಸ್ಮೂತ್ ಆಗಿಲ್ಲ. ಆ ಫೇಸ್ಗಳು ಸಪರೇಟ್ ಆಗಿ ಗೊತ್ತಾಗುತ್ತೆ. ಸೊ ನರ್ವ್ ಸರ್ಫೇಸಸ್ ಯಾವಾಗಲೂ ತುಂಬಾ ಸ್ಮೂತ್ ಆಗಿರುತ್ತೆ. ಓಕೆ, ಸೊ ಇನ್ನು ಇವೆರಡರ ಮಧ್ಯದಲ್ಲಿ ಡಿಫರೆನ್ಸ್ ಕಂಡುಹಿಡಿಬೇಕು ಅಂದ್ರೆ ಮತ್ತೊಂದು ಅದನ್ನ ನೀವು ಇಲ್ಲಿ ಕೂಡ ನೋಡ್ಬೋದು ಔಟ್ಲೈನರ್ ನಲ್ಲಿ. ಸೊ ನೋಡಿ, ಪಾಲಿಗಾನ್ ಮೆಷರ್ಸ್ಗಳ ಮುಂದೆ ಮತ್ತೆ ಹಿಂದೆ ಈ ರೀತಿಯ ಸಿಂಬಲ್ಗಳಿರುತ್ತೆ, ಮತ್ತೆ ನರ್ವ್ ಸರ್ಫೇಸಸ್ಗಳ ಹಿಂದೆ ಮುಂದೆ ಈ ರೀತಿಯ ಸಿಂಬಲ್ಗಳು ಇರುತ್ತೆ. ಓಕೆ, ಸೊ ಈ ಔಟ್ಲೈನರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತೀವಿ. ಸೊ ಇನ್ನು ಅದನ್ನ ಬಿಟ್ಟರೆ ಮತ್ತೊಂದೇನಪ್ಪ ಅಂದ್ರೆ, ನೀವು ಅಫ್ಕೋರ್ಸ್ ಅವುಗಳ ಎಡಿಟಿಂಗ್ ಮೋಡಿಗೆ ಹೋದ್ರೆ, ಆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಅದರ ಎಡಿಟ್ ಮೋಡಿಗೆ ಹೋದ್ರೆ, ಸೊ ಅಲ್ಲಿ ನಿಮಗೆ ಇದರಲ್ಲಿ ಪಾಲಿಗಾನ್ ಮೆಷಸ್ ಅಲ್ಲಾದರೆ ವರ್ಟೈಸಸ್ಗಳು, ಎಡ್ಜಸ್ಗಳು, ಫೇಸ್ಗಳು ಸಿಗುತ್ತೆ. ಅದೇ ನರ್ವ್ ಸರ್ಫೇಸಸ್ ಸೆಲೆಕ್ಟ್ ಮಾಡಿ ಅದರ ಎಡಿಟ್ ಮೋಡಿಗೆ ಹೋದ್ರೆ ಅಲ್ಲಿ ನಿಮಗೆ ಈ ರೀತಿಯ ಲೈನ್ಗಳು ಸಿಗುತ್ತೆ. ಸೊ ಈ ಲೈನ್ಗಳನ್ನ ಯೂಸ್ ಮಾಡಿ ನಾವು ಇದನ್ನ ಎಡಿಟ್ ಮಾಡ್ಬೋದು. ಓಕೆ, ಸೊ ಬಟ್ ನಾವು ಮೊದಲನೇದಾಗಿ ಪಾಲಿಗಾನ್ ಮೆಷರ್ಸ್ಗಳ ಎಡಿಟಿಂಗ್ ಮೋಡ್ ಅದನ್ನ ಮೊದಲು ಕಲ್ತ್ಕೊಳ್ಳೋಣ. ಸೊ ಇದನ್ನ ಮುಂದೆ ನೋಡೋಣ. ಓಕೆ, ಸ್ನೇಹಿತರೆ, ಸೊ ನಾನೀಗ ಇಲ್ಲಿ 3 ಪಾಲಿಗಾನ್ ಮೆಶ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಬ್ಲೆಂಡರ್ ನಲ್ಲಿ ನಾವು ಆಬ್ಜೆಕ್ಟ್ಗಳ ಅಥವಾ ಪಾಲಿಗಾನ್ ಮೆಶ್ಗಳ ಕಾಂಪೋನೆಂಟ್ ಲೆವೆಲ್ಗೆ ಹೋಗಬೇಕು ಅಂದ್ರೆ ಫೇಸಸ್, ವರ್ಟೈಸಸ್ ಮತ್ತೆ ಎಡ್ಜಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ, ಸೊ ನಾವು ಆ ಆಬ್ಜೆಕ್ಟಿನ ಎಡಿಟ್ ಮೋಡಿಗೆ ಹೋಗಬೇಕಾಗತ್ತೆ. ಸೊ ಎಡಿಟ್ ಮೋಡಿಗೆ ಹೋಗಬೇಕು ಅಂದ್ರೆ ಆ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ, ಆ ಪಾಲಿಗಾನ್ ಮೆಶ್ ನ ಸೆಲೆಕ್ಟ್ ಮಾಡಿ. ಸೊ ಈ ಟಾಪ್ ಲೆಫ್ಟ್ ಕಾರ್ನರ್ ನಲ್ಲಿ ನೀವು ನೋಡಬಹುದು ಆಬ್ಜೆಕ್ಟ್ ಮೋಡ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಎಡಿಟ್ ಮೋಡ್ ಅಂತ ಇರುತ್ತೆ, ಎರಡನೇ ಆಪ್ಷನ್ ಎಡಿಟ್ ಮೋಡ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೀವು ಆ ಆಬ್ಜೆಕ್ಟಿನ ಎಡಿಟ್ ಮೋಡಿಗೆ ಎಂಟರ್ ಆಗ್ತೀರಾ. ಸೊ ಈಗ ನೀವು ಈ ಆಬ್ಜೆಕ್ಟಿನ ಫೇಸ್, ಎಡ್ಜ್ ಮತ್ತೆ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಬಹುದು. ಓಕೆ, ಮತ್ತೆ ಅದರಿಂದ ವಾಪಸ್ ನಾರ್ಮಲ್ ಆಬ್ಜೆಕ್ಟ್ ಮೋಡಿಗೆ ಬರಬೇಕು ಅಂದ್ರೆ ಇಲ್ಲೇನೆ ಆಬ್ಜೆಕ್ಟ್ ಮೋಡ್ ಅಂತ ಕ್ಲಿಕ್ ಮಾಡಿ. ಸೊ ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಬರ್ತೀರಾ. ಓಕೆ, ಮತ್ತೆ ಇಲ್ಲಿ ನೀವು ಯಾವುದೇ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡದೆ ಡೈರೆಕ್ಟ್ ಆಗಿ ಸುಮ್ಮನೆ ಆಬ್ಜೆಕ್ಟ್ ಮೋಡಿಂದ ಎಡಿಟ್ ಮೋಡಿಗೆ ಹೋದ್ರೆ ನಾರ್ಮಲ್ ಆಗಿ ಆಕ್ಟಿವ್ ಆಬ್ಜೆಕ್ಟ್ ಯಾವುದಿರುತ್ತೋ ಅದು ಎಡಿಟ್ ಮೋಡಿಗೆ ಹೋಗುತ್ತೆ. ಓಕೆ, ಸೊ ಬ್ಲೆಂಡರ್ನಲ್ಲಿ ಆಕ್ಟಿವ್ ಆಬ್ಜೆಕ್ಟ್ ಅಂದ್ರೆ ನೀವು ಕೊನೆಯದಾಗಿ ಸೆಲೆಕ್ಟ್ ಮಾಡಿದಂತಹ ಆಬ್ಜೆಕ್ಟ್ ಅನ್ನ ಆಕ್ಟಿವ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಸೊ ಯಾವುದನ್ನ ಕೊನೆಯದಾಗಿ ಸೆಲೆಕ್ಟ್ ಮಾಡಿರ್ತೀರಾ ಅದು ಆಕ್ಟಿವ್ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಸೊ ನೀವು ಎಡಿಟ್ ಮೋಡಿಗೆ ಹೋದಾಗ ಅದು ಎಡಿಟ್ ಮೋಡಿಗೆ ಬರುತ್ತೆ. ಸೊ ಇನ್ನು ಎಡಿಟ್ ಮೋಡಿಗೆ ಹೋಗೋದಕ್ಕೆ ಇವನ್ ನಾವು ಶಾರ್ಟ್ಕಟ್ ನ ಕೂಡ ಬಳಸಬಹುದು. ಸೊ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ, ಸೊ ಇಲ್ಲಿಂದ ಹೋಗೋ ಬದಲು ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ. ಓಕೆ, ಸೊ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ. ಸೊ ನೀವು ಎಡಿಟ್ ಮೋಡಿಗೆ ಹೋಗ್ತೀರಾ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಎಡಿಟ್ ಮೋಡಿಂದ ವಾಪಸ್ ಆಬ್ಜೆಕ್ಟ್ ಮೋಡ್ಗೆ ಬರ್ತೀರಾ. ಸೊ ಆಬ್ಜೆಕ್ಟ್ ಮೋಡ್ ಮತ್ತೆ ಎಡಿಟ್ ಮೋಡ್ ಮಧ್ಯದಲ್ಲಿ ನಾವು ಟಾಗಲ್ ಆಗ್ಬಹುದು, ಶಿಫ್ಟ್ ಆಗ್ಬಹುದು. ಸೊ ಅದಕ್ಕೆ ಶಾರ್ಟ್ಕಟ್ ಬಟನ್ ಟ್ಯಾಬ್. ಸೊ ನೀವು ಈಗ ಎಡಿಟ್ ಮೋಡ್ಗೆ ಬಂದ ಮೇಲೆ ಫೇಸ್ ನ ಸೆಲೆಕ್ಟ್ ಮಾಡಬೇಕು, ವರ್ಟೆಕ್ಸ್ ನ ಸೆಲೆಕ್ಟ್ ಮಾಡಬೇಕು ಅಥವಾ ಎಡ್ಜ್ ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲೇ ಎಡಿಟ್ ಮೋಡಿನ ಪಕ್ಕದಲ್ಲಿ ನೀವು ನೋಡಬಹುದು 3 ಸಣ್ಣ ಬಟನ್ ಅಥವಾ ಐಕಾನ್ಸ್ ಕಾಣಿಸ್ತಾ ಇದೆ. ಸೊ ಈಗ ನಾವು ವರ್ಟೆಕ್ಸ್ ಮೋಡ್ ನಲ್ಲಿ ಇದ್ದೀವಿ. ಸೊ ಇದು ಎರಡನೇದು ಬಂದ್ಬಿಟ್ಟು ಎಡ್ಜ್ ಮೋಡ್, ಮೂರನೇದು ಫೇಸ್ ಮೋಡ್. ಓಕೆ, ಸೊ ವರ್ಟೆಕ್ಸ್ ಮೋಡ್ ಅಲ್ಲಿ ಇದ್ದಾಗ ನೀವು ಕೇವಲ ಆಬ್ಜೆಕ್ಟಿನ ವರ್ಟೆಕ್ಸ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ನೀವು ನೋಡಬಹುದು ಇಲ್ಲಿ. ಸೊ ನಾನು ವರ್ಟೆಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದಕ್ಕಿಂತ ಹೆಚ್ಚು ವರ್ಟೆಕ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಯೂಸ್ ಮಾಡಿ. ಓಕೆ, ಸೊ ಶಿಫ್ಟ್ ನ ಪ್ರೆಸ್ ಮಾಡಿ ಇಟ್ಕೊಂಡು ಸೊ ಒಂದಕ್ಕಿಂತ ಹೆಚ್ಚು ಕಾಂಪೋನೆಂಟ್ ಗಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಬಹುದು.
ಸೊ ಸೆಲೆಕ್ಟ್ ಮಾಡಿದ ನಂತರ ಜಿ ಪ್ರೆಸ್ ಮಾಡಿ ಆರಾಮಾಗಿ ಮೂವ್ ಮಾಡ್ಬೋದು. ಮತ್ತು ಜಿ ಪ್ರೆಸ್ ಮಾಡಿದ ನಂತರ ಝೆಡ್ ಪ್ರೆಸ್ ಮಾಡಿದರೆ ಅದು ಕೇವಲ ಝೆಡ್ಡಲ್ಲಿ ಮೂವ್ ಆಗುತ್ತೆ, ಎಕ್ಸ್ ಪ್ರೆಸ್ ಮಾಡಿದರೆ ಎಕ್ಸ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಇದು ನಾರ್ಮಲಿ ಆಬ್ಜೆಕ್ಟ್ ಹೇಗೆ ಮೂವ್ ಮಾಡ್ತಿರಲ್ಲ ಅದೇ ಥರ ವರ್ಟೆಕ್ಸ್ ಫೇಸ್ ಎಡ್ಜ್ಗಳನ್ನು ಕೂಡ ಸಹ ಮೂವ್ ಮಾಡ್ಬೋದು. ಓಕೆ, ಸೊ ಅದೇ ಥರ ಇಲ್ಲಿ ಎಡ್ಜ್ ಸೆಲೆಕ್ಟ್ ಮಾಡಿ. ಸೊ ಈಗ ನೀವು ಆಬ್ಜೆಕ್ಟಿನ ಎಡ್ಜ್ಗಳನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು. ಸೊ ಜಿ ಪ್ರೆಸ್ ಮಾಡಿ ಮೂವ್ ಮಾಡೋದಕ್ಕಿಂತ ನನಗೆ ಇಲ್ಲಿ ಈ ಮ್ಯಾನಿಪ್ಯುಲೇಟರ್ ಸೆಲೆಕ್ಟ್ ಮಾಡಿ ಅದರಿಂದ ಮೂವ್ ಮಾಡೋದು ಜಾಸ್ತಿ ಕನ್ವೀನಿಯೆಂಟ್ ಅಂತ ಅನ್ಸುತ್ತೆ. ಸೊ ಅದೇ ಥರ ಫೇಸ್ ಆಪ್ಷನ್ಗೆ ಹೋಗ್ಬಿಟ್ಟು ಫೇಸ್ಗಳನ್ನು ಸೆಲೆಕ್ಟ್ ಮಾಡಿ ನಾವು ಮೂವ್ ಮಾಡ್ಬೋದು. ಓಕೆ, ಸೊ ಇನ್ನು ಫೇಸ್ ಎಡ್ಜ್ ಮತ್ತು ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿಂದ ಮಾಡೋ ಬದಲು ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಶಾರ್ಟ್ಕಟ್ ಬಂದುಬಿಟ್ಟು 1 2 3. ಓಕೆ, ಸೊ ಈ ಕಡೆ ನಂಬರ್ ಪ್ಯಾಡ್ ಮೇಲೆ ಇರುವಂಥ 1 2 3 ಅಲ್ಲ, ಈ ಕಡೆ ಟೆಕ್ಸ್ಟ್ಗಳು ಇರುವಂಥ ಜಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ 1 2 3 ಅದನ್ನು ಯೂಸ್ ಮಾಡಿ. ಸೊ 1 ಪ್ರೆಸ್ ಮಾಡಿದ್ರೆ ವರ್ಟೆಕ್ಸ್ ಮೋಡಿಗೆ ಬರುತ್ತೆ, 2 ಪ್ರೆಸ್ ಮಾಡಿದ್ರೆ ಎಡ್ಜ್ ಮೋಡಿಗೆ ಬರುತ್ತೆ, 3 ಪ್ರೆಸ್ ಮಾಡಿದ್ರೆ ಫೇಸ್ ಮೋಡಿಗೆ ಬರುತ್ತೆ. ಓಕೆ, ಸೊ 1 2 3. ಓಕೆ ಸ್ನೇಹಿತರೆ, ಸೊ ಈಗ ಒಂದು ಸ್ಪಿಯರ್ನ ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಸೊ ಎಡಿಟ್ ಮೋಡಿಗೆ ಬರ್ತೀವಿ. ಸೊ ಎಡಿಟ್ ಮೋಡಲ್ಲಿ ಇದ್ದಾಗ ಸೊ ಇಲ್ಲಿ ಇರುವಂಥ 4 ಸೆಲೆಕ್ಷನ್ ಟೂಲ್ಸ್ಗಳೇನಿದೆ ಸೊ ಇವುಗಳನ್ನು ಯೂಸ್ ಮಾಡಿ ಹೇಗೆ ನಾವು ಈ ಫೇಸಸ್ ವರ್ಟೈಸಸ್ಗಳನ್ನೆಲ್ಲ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಈ ಸೆಲೆಕ್ಷನ್ ಟೂಲ್ಸ್ಗೆ ಒಂದು ಶಾರ್ಟ್ಕಟ್ ಇದೆ W ಅಂತ. ಓಕೆ, ಸೊ ನೀವು ಯಾವುದೇ ಬೇರೆ ಟೂಲ್ನಲ್ಲಿ ಇದ್ದರೂ ಕೂಡ W ಪ್ರೆಸ್ ಮಾಡಿದಾಗ ಅದು ಸೆಲೆಕ್ಷನ್ ಟೂಲ್ಸ್ಗೆ ಬರುತ್ತೆ. ಸೊ ಸೆಲೆಕ್ಷನ್ ಟೂಲ್ನಲ್ಲಿ ಇದ್ದಾಗಲೇ ಮತ್ತೆ W ಪ್ರೆಸ್ ಮಾಡಿದರೆ ಆ ಸೆಲೆಕ್ಷನ್ ಟೂಲ್ ಒಳಗಡೆ ಇರುವಂಥ ಈ 4 ಟೂಲ್ಸ್ಗಳಲ್ಲಿ ಚೇಂಜ್ ಆಗುತ್ತೆ. ನೋಡಿ, ನೀವು W ಪ್ರೆಸ್ ಮಾಡಿ ಸರ್ಕಲ್ ಟೂಲಿಗೆ ಬಂತು, ಮತ್ತು W ಲ್ಯಾಸೋ, ಮತ್ತು W ಟ್ವೀಕ್. ಸೊ ಈ ಥರ ಚೇಂಜ್ ಆಗುತ್ತೆ. ಸೊ ಹಾಗಾಗಿ W ಯೂಸ್ ಮಾಡಿ ನೀವು ಆರಾಮಾಗಿ ಸೆಲೆಕ್ಷನ್ ಟೂಲ್ಸ್ ನಿಮಗೆ ಯಾವ ಸೆಲೆಕ್ಷನ್ ಟೂಲ್ ಬೇಕೋ ಅದನ್ನು ಈಸಿಯಾಗಿ ಸೆಲೆಕ್ಟ್ ಮಾಡಬಹುದು. ಓಕೆ ಸ್ನೇಹಿತರೆ, ಸೊ ಈಗ ವರ್ಟೆಕ್ಸ್ ಮೋಡಲ್ಲಿದ್ದೀನಿ. ಸೊ 1 ಪ್ರೆಸ್ ಮಾಡಿ ವರ್ಟೆಕ್ಸ್ ಮೋಡಿಗೆ ಬರುತ್ತೆ. ಸೊ ಈ ಕ್ಯಾರೆಕ್ಟರ್ ಮಾಡೆಲ್ಗಳನ್ನು ಮಾಡುವಾಗ ಅಥವಾ ಯಾವುದೇ ಆರ್ಗ್ಯಾನಿಕ್ ಮಾಡೆಲ್ಗಳನ್ನು ಮಾಡುವಾಗ ಸೊ ಸಾಕಷ್ಟು ಕಡೆ ನಮಗೆ ಈ ಒಂದೊಂದೇ ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡೋದಿರುತ್ತೆ. ಓಕೆ, ಸೊ ಒಂದೊಂದೇ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ ಈ ಥರ ಮೂವ್ ಮಾಡೋದಿರುತ್ತೆ. ಸೊ ಅಂಥ ಟೈಮಲ್ಲಿ ನಮ್ಮ ಹತ್ರ 2 ಒಳ್ಳೆ ಆಪ್ಷನ್ಸ್ ಇದೆ. ಓಕೆ, ಒಂದು ಈ ಮೂವ್ ಟೂಲ್ ಯೂಸ್ ಮಾಡೋದು, ಎರಡನೇದು ಇಲ್ಲಿ ಈ ಟ್ವೀಕ್ ಟೂಲ್ ಯೂಸ್ ಮಾಡೋದು, ಟ್ವೀಕ್. ಓಕೆ, ಸೊ ಎರಡನ್ನೂ ನೋಡೋಣ. ಸೊ ಮೊದಲನೇದಾಗಿ ಮೂವ್ ಟೂಲ್ನಲ್ಲಿ ಇದ್ದರೆ ಸೊ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡ್ತೀರಾ, XYZ ಆ್ಯರೋ ಕೀಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಿಮ್ಗೆ ಯಾವ ಡೈರೆಕ್ಷನ್ ಬೇಕೋ ಅದರಲ್ಲಿ ಆ ಡೈರೆಕ್ಷನಲ್ಲಿ ಕರೆಕ್ಟಾಗಿ ಮೂವ್ ಮಾಡ್ತೀರಾ. ಇಲ್ಲ ಈ ಸರ್ಕಲ್ ಇದೆಯಲ್ಲ, ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು. ಇಲ್ಲ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡೋದಾದರೆ ಆ ಸರ್ಕಲ್ ಮೇಲೇ ಕ್ಲಿಕ್ ಮಾಡಬೇಕಂತ ಏನಿಲ್ಲ. ಹೊರಗಡೆ ನೀವು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿದಾಗ ಹೊರಗಡೆ ಎಲ್ಲಿ ಬೇಕಾದರೂ ಲೆಫ್ಟ್ ಕ್ಲಿಕ್ ಮಾಡಿ ಮೂವ್ ಮಾಡಿದ್ರೆ ಆ ವರ್ಟೆಕ್ಸ್ ಈಸಿಯಾಗಿ ಮೂವ್ ಆಗುತ್ತೆ. ನೋಡಿ, ಸೊ ಇಲ್ಲೇ ಕ್ಲಿಕ್ ಮಾಡಬೇಕು ಅಂತ ಏನಿಲ್ಲ. ಸೊ ಇದು ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ. ಇದನ್ನು ಬಿಟ್ಟರೆ ಟ್ವೀಕ್ ಮೋಡ್ ಏನಿದೆ, ಸೊ ಈ ಟ್ವೀಕ್ ಟೂಲ್ ಏನಿದೆ ಸೆಲೆಕ್ಷನ್ ಟೂಲ್, ಇದು ಇನ್ನೂ ಬೆಟರ್ ಇದೆ. ಸೊ ಇದರಲ್ಲಿ ಈ ಟೂಲ್ನಲ್ಲಿ ಇದ್ದರೆ ನೀವು ಸೊ ಕ್ಲಿಕ್ ಮಾಡಿ ನಂತರ ಮೂವ್ ಮಾಡೋ ಅವಶ್ಯಕತೆ ಇಲ್ಲ, ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಮೂವ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿ ಜಸ್ಟ್ ಹಾಗೆ ಹೇಳ್ಕೊಂಡು ಹೋಗ್ಬೋದು. ನೋಡಿ, ಇದು ಇನ್ನೂ ಜಾಸ್ತಿ ಕನ್ವೀನಿಯೆಂಟ್ ಆಗಿದೆ. ಸೊ ವರ್ಟೆಕ್ಸ್ಗಳನ್ನ ಜಸ್ಟ್ ಕ್ಲಿಕ್ ಮಾಡಿ ಹಾಗೆ ಮೂವ್ ಮಾಡ್ತಾ ಹೋಗ್ಬೋದು. ತುಂಬ ವರ್ಟೆಕ್ಸ್ಗಳನ್ನ ಮೂವ್ ಮಾಡಿ ವರ್ಕ್ ಮಾಡೋದಿದೆ, ಆವಾಗ ನಮಗೆ ಈ ಟ್ವೀಕ್ ಟೂಲ್ ಜಾಸ್ತಿ ಹೆಲ್ಪ್ ಆಗುತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ ಒಂದು ಫೇಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಸೊ ಒಂದಕ್ಕಿಂತ ಜಾಸ್ತಿ ಫೇಸ್ಗಳನ್ನು ಮಲ್ಟಿಪಲ್ ಫೇಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಸೆಲೆಕ್ಟ್ ಮಾಡಿ. ಸೊ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಎಷ್ಟು ಫೇಸ್ಗಳನ್ನು ಕೊಡಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿದಂತಹ ಫೇಸ್ಗಳನ್ನು ಡಿಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಆಗಿರುವಂಥ ಫೇಸ್ ಮೇಲೆ ಕ್ಲಿಕ್ ಮಾಡಿ ಅದು ಡಿಸೆಲೆಕ್ಟ್ ಆಗುತ್ತೆ, ಅದರ ಸೆಲೆಕ್ಷನ್ ಹೋಗುತ್ತೆ. ಸೊ ಹೊರಗಡೆ ಎಲ್ಲಾದರೂ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಮಾಡಿದ್ದೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಇಲ್ಲಿ ನಾವು ಬಾಕ್ಸ್ ಸೆಲೆಕ್ಷನಲ್ಲಿ ಇದ್ದೀವಿ. ಸೊ ಹಾಗೆ ಡ್ರ್ಯಾಗ್ ಮಾಡಿ ಎಷ್ಟು ಫೇಸ್ಗಳನ್ನು ಬೇಕಾದರೂ ಒಟ್ಟಿಗೆ ಈ ಥರ ಸೆಲೆಕ್ಟ್ ಮಾಡ್ಬೋದು. ಈ ಥರ ಡ್ರ್ಯಾಗ್ ಮಾಡುವಾಗ ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಷ್ಟು ಭಾಗದ ಫೇಸ್ಗಳನ್ನು ಡಿಸೆಲೆಕ್ಟ್ ಮಾಡ್ಬೋದು. ಸೊ ಈ ಥರ ಅಷ್ಟು ಫೇಸ್ಗಳನ್ನು ಡಿಸೆಲೆಕ್ಟ್ ಮಾಡ್ಬೋದು. ಇನ್ನು ಮತ್ತೆ W ಪ್ರೆಸ್ ಮಾಡಿ. ಸೊ ಈಗ ನೆಕ್ಸ್ಟ್ ಸರ್ಕಲ್ ಸೆಲೆಕ್ಷನ್ ಬರುತ್ತೆ. ಸೊ ಇದು ಒಂಥರ ಪೇಂಟ್ ಸೆಲೆಕ್ಷನ್ ಇದ್ದ ಹಾಗೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಹೋಗಿ ಸೆಲೆಕ್ಷನ್ ಈ ಥರ ಈಸಿಯಾಗಿ ಸೆಲೆಕ್ಷನನ್ನು ಒಂಥರ ಪೇಂಟ್ ಥರ ಮಾಡ್ತಾ ಹೋಗ್ಬೋದು. ಸೊ ಅದೇ ಸೆಲೆಕ್ಷನ್ ಆಗಿರೋ ಫೇಸ್ಗಳನ್ನು ಮತ್ತೆ ಡಿಸೆಲೆಕ್ಟ್ ಮಾಡಬೇಕಂದ್ರೆ ಮತ್ತೆ ವಿತ್ ಕಂಟ್ರೋಲ್ ಪೇಂಟೆಡ್ ಆಗಿರುವಂಥ ಸೆಲೆಕ್ಷನ್ಗಳನ್ನು ಈ ಥರ ಡಿಸೆಲೆಕ್ಟ್ ಮಾಡ್ತಾ ಡಿಸೆಲೆಕ್ಷನನ್ನು ಪೇಂಟ್ ಮಾಡ್ಬೋದು ಈ ಥರ. ಸೊ ಮತ್ತೆ W ಪ್ರೆಸ್ ಮಾಡಿ ಸೊ ಲ್ಯಾಸೋ ಸೆಲೆಕ್ಷನ್ ಬರುತ್ತೆ. ಸೊ ಲ್ಯಾಸೋ ಸೆಲೆಕ್ಷನ್ ಗೊತ್ತಿದೆ ನಿಮಗೆ, ಈ ಥರ ಕವರ್ ಮಾಡ್ಬೋದು ಸೆಲೆಕ್ಷನನ್ನು, ಈ ಥರ ನಮಗೆ ಎಷ್ಟು ಬೇಕೋ ಈ ಥರ ಕವರ್ ಮಾಡ್ಬೋದು. ಸೊ ಇಲ್ಲಿ ಕೂಡ ವಿತ್ ಕಂಟ್ರೋಲ್ ಮತ್ತು ಅಷ್ಟು ಕೆಲವು ಫೇಸ್ಗಳನ್ನ ಒಟ್ಟಾಗಿ ಈ ಥರ ಡಿಸೆಲೆಕ್ಟ್ ಕೂಡ ಮಾಡಬಹುದು. ಸೊ ಮತ್ತೆ W ಪ್ರೆಸ್ ಮಾಡಿ ಇವಾಗ ಮತ್ತೆ ವಾಪಸ್ ಟ್ವೀಕ್ ಮೋಡಿಗೆ ಬರುತ್ತೆ. ಸೊ ಟ್ವೀಕ್ ಮೋಡಲ್ಲಿ ಇದ್ದಾಗ ಇವನ್ ಫೇಸ್ಗಳನ್ನು ಕೂಡ ಅಷ್ಟೇ ಡೈರೆಕ್ಟಾಗಿ ಈ ಥರ ಮೂವ್ ಮಾಡ್ಬೋದು. ಸೊ 2 ಪ್ರೆಸ್ ಮಾಡಿ ಎಡ್ಜಿಗೆ ಬರುತ್ತೆ. ಇವನ್ ಎಡ್ಜ್ಗಳನ್ನು ಕೂಡ ಅಷ್ಟೇ ಆ ಥರ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು ಟ್ವೀಕ್ ಮೋಡಲ್ಲಿದ್ದಾಗ.
ಮತ್ತು ಇನ್ನು ಈ ಲ್ಯಾಸೋ ಇದೆಯಲ್ಲ ಲಾಸ್ಟ್ ಆಪ್ಷನ್, ಇದಕ್ಕೆ ಒಂದು ಸ್ಪೆಷಲ್ ಟೂಲ್ ಇದೆ, ಸ್ಪೆಷಲ್ ಶಾರ್ಟ್ಕಟ್ ಇದೆ. ಸೊ ಟ್ವೀಕಲ್ಲಿ ಇದ್ದಾಗ ಅಥವಾ ಯಾವುದೇ ಬೇರೆ ಟೂಲಲ್ಲಿ ಇದ್ದಾಗಲೂ ಕೂಡ ಅಷ್ಟೇ, ಸೊ ಕಂಟ್ರೋಲ್ ರೈಟ್ ಕ್ಲಿಕ್ ಯೂಸ್ ಮಾಡಿದರೆ ನಮಗೆ ಲ್ಯಾಸೋ ಟೂಲ್ ಸಿಗುತ್ತೆ. ಓಕೆ, ಸೊ ಫೇಸ್ನಲ್ಲಿದ್ದೀನಿ, ಕಂಟ್ರೋಲ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದರೆ ಆಟೋಮೆಟಿಕಲಿ ನಮಗೆ ಲ್ಯಾಸೋ ಟೂಲ್ ಸಿಗುತ್ತೆ. ಓಕೆ, ಸೊ ಲ್ಯಾಸೋ ಟೂಲ್ ತುಂಬ ಸಲ ನಮಗೆ ಯೂಸ್ ಆಗೋದ್ರಿಂದ ಸೊ ಅದಕ್ಕೆ ಒಂದು ಡೈರೆಕ್ಟ್ ಶಾರ್ಟ್ಕಟ್ ಇದೆ. ಸೊ ಆ ಥರ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಈಗ ಲೂಪ್ಸ್ ಮತ್ತು ರಿಂಗ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಲೂಪ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಫೇಸ್ ಲೂಪ್ ಆಗಿರ್ಬೋದು, ಎಡ್ಜ್ ಲೂಪ್ ಆಗಿರ್ಬೋದು, ಅಥವಾ ವರ್ಟೆಕ್ಸ್ ಲೂಪ್ ಆಗಿರ್ಬೋದು. ಜಸ್ಟ್ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಫೇಸ್ ಮೇಲೆ ಕ್ಲಿಕ್ ಮಾಡಿ ಆ ಲೂಪ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ಆಲ್ಟ್ ಪ್ರೆಸ್ ಮಾಡಿ ಫೇಸ್ ಮೇಲೆ ಕ್ಲಿಕ್ ಮಾಡಿ ಲೂಪ್ ಸೆಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಸ್ಪಿಯರ್ನಲ್ಲಿ ಯಾವುದೇ ಒಂದು ಫೇಸ್ಗೆ ಒಂದು ಹೊರಿಜಾಂಟಲ್ ಲೂಪ್ ಇರುತ್ತೆ, ಒಂದು ವರ್ಟಿಕಲ್ ಲೂಪ್ ಇರುತ್ತೆ. ಓಕೆ, ಸೊ ಯಾವುದು ಸೆಲೆಕ್ಟ್ ಆಗುತ್ತೆ ಹೊರಿಜಾಂಟಲ್ ಅಥವಾ ವರ್ಟಿಕಲ್ ಅನ್ನೋದು ನೀವು ಅಂದರೆ ಈ ಫೇಸ್ನಲ್ಲಿ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೋಡಿ ಈ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಥವಾ ಈ ಕಡೆ ಕ್ಲಿಕ್ ಮಾಡಿದ್ರೆ ಸೊ ಹೊರಿಜಾಂಟಲ್ ಲೂಪ್ ಸೆಲೆಕ್ಟ್ ಆಗುತ್ತೆ ಅಲ್ವಾ. ಸೊ ಅದೇ ನೀವು ಇಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ ವರ್ಟಿಕಲ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಈ ಕಡೆ ಪಕ್ಕ ಈ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಹಾರಿಜಾಂಟಲ್ಲು, ಈ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ ವರ್ಟಿಕಲ್ ಲೂಪ್. ಓಕೆ, ಇವನ್ ಎಡ್ಜ್ ಲೂಪ್ಗಳು ಅಷ್ಟೇ, ಜಸ್ಟ್ ವಿತ್ ಆಲ್ಟ್ ಯಾವುದೇ ಒಂದು ಎಡ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಂಪ್ಲೀಟ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಇವನ್ ಈ ವರ್ಟೆಕ್ಸ್ ಲೂಪ್ಗಳನ್ನು ಸೆಲೆಕ್ಟ್ ಮಾಡುವಾಗಲೂ ಅಷ್ಟೇ ನೋಡಿ, ನಾನು ಆ ಕರ್ಸರ್ ಪ್ಲಸ್ ಮಾರ್ಕ್ ಮಧ್ಯದಲ್ಲಿ ಇದೆಯಲ್ಲ ಆ ಮಾರ್ಕ್, ಸೊ ಎಲ್ಲಿಟ್ಟಿದ್ದೀನಿ ಅನ್ನೋದ್ರ ಮೇಲೆ ಹಾರಿಜಾಂಟಲ್ ಲೂಪ್ ಅಥವಾ ವರ್ಟಿಕಲ್ ಲೂಪ್ ಅಂತ ಕ್ಲಿಕ್ ಆಗುತ್ತೆ. ಸೊ ನೋಡಿ ಒಂದು ಸ್ವಲ್ಪ ನಾನು ಈ ಕಡೆ ಪಕ್ಕದಲ್ಲಿ ಅಡ್ಡ ಇರೋ ಥರ ಈ ಥರ ಕ್ಲಿಕ್ ಮಾಡಿದರೆ ಹಾರಿಜಾಂಟಲ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಪಾಯಿಂಟ್ ಮಾಡಿ ಕ್ಲಿಕ್ ಮಾಡಿದ್ರೆ ವರ್ಟಿಕಲ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಈ ಥರ ನಾವು ಲೂಪ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇನ್ನು ರಿಂಗ್ ಸೆಲೆಕ್ಷನ್ಗೆ ಬರೋದಾದರೆ, ಸೊ ರಿಂಗ್ಸ್ ಆ್ಯಕ್ಚುಲಿ ಕೇವಲ ಎಡ್ಜಸ್ಗೆ ಮಾತ್ರ ಇರುತ್ತೆ, ಫೇಸಸ್ ಮತ್ತು ವರ್ಟೈಸಸ್ಗಳಿಗೆ ಇರೋದಿಲ್ಲ. ಸೊ ರಿಂಗ್ ಅಂದರೆ ಈ ಪ್ಯಾರಲಲ್ ಆಗಿ ಇರುವಂತಹ ಎಡ್ಜ್ ಲೂಪ್ಗಳು ಅಂತ ಹೇಳ್ಬೋದು. ಓಕೆ, ಸೊ ಪ್ಯಾರಲಲ್ ಎಡ್ಜ್ ಲೂಪ್ ಅಂತ ಹೇಳ್ಬೋದು. ಸೊ ಇದನ್ನು ರಿಂಗ್ ಅಂತ ಹೇಳ್ತಾರೆ. ಸೊ ಇವುಗಳು ಸೆಲೆಕ್ಟ್ ಆಗಬೇಕು ಅಂದರೆ ಸೊ ಯಾವುದೇ ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿ, ವಿತ್ ಕಂಟ್ರೋಲ್ ಆಲ್ಟ್ ಯಾವುದೇ ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿ ಅದರ ಎಡ್ಜ್ ರಿಂಗ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿದರೆ ಸೊ ಅದರ ಕಂಪ್ಲೀಟ್ ರಿಂಗ್ ಸೆಲೆಕ್ಟ್ ಆಗುತ್ತೆ. ಇನ್ನು ಸ್ನೇಹಿತರೆ, ಯಾವುದೇ ಒಂದು ಫೇಸನ್ನು ಸೆಲೆಕ್ಟ್ ಮಾಡಿ ವಿತ್ ಕಂಟ್ರೋಲ್ ಕೀಪ್ಯಾಡ್ ಮೇಲೆ ಇರುವಂಥ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಸೊ ಕಂಟ್ರೋಲ್ ಪ್ಲಸ್ ಸೊ ಕೀಪ್ಯಾಡ್ ಮೇಲೆ ಇರುವಂಥ ಈ ಪ್ಲಸ್ ಮಾರ್ಕ್ ಸೊ ಸೆಲೆಕ್ಟ್ ಮಾಡಿದರೆ ಕ್ಲಿಕ್ ಮಾಡಿದರೆ ಸೊ ಸೆಲೆಕ್ಷನನ್ನು ಗ್ರೋ ಮಾಡ್ಬೋದು. ಸೊ ಸೆಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕಂಟ್ರೋಲ್ ಮೈನಸ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಸೆಲೆಕ್ಷನ್ ಗ್ರೋ ಮಾಡ್ಬೋದು, ಸೆಲೆಕ್ಷನನ್ನು ಶ್ರಿಂಕ್ ಮಾಡ್ಬೋದು. ಸೊ ಯಾವುದೇ ಒಂದು ಫೇಸ್ನ ಸೆಲೆಕ್ಟ್ ಮಾಡಿ ನಂತರ ಸೆಲೆಕ್ಷನ್ ಗ್ರೋ, ಸೆಲೆಕ್ಷನ್ ಶ್ರಿಂಕ್, ಸೊ ಈ ಥರ ಮಾಡ್ಬೋದು. ಇನ್ನು ಇಲ್ಲಿ ಒಂದು ಸ್ಪೆಷಲ್ ಫೇಸ್ಗಳನ್ನು, ಈ ಫೇಸ್ ಲೂಪ್ಗಳನ್ನು ಸೆಲೆಕ್ಟ್ ಮಾಡುವಾಗ ವಿತ್ ಆಲ್ಟ್ ಕಂಪ್ಲೀಟ್ ಆಗಿ ಫೇಸ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ನನಗೆ ಒಂದು ವೇಳೆ ಈ ಥರ ಆಲ್ಟರ್ನೇಟಿವ್ ಫೇಸ್ ಲೂಪ್ನಲ್ಲಿ ಜಸ್ಟ್ ಆಲ್ಟರ್ನೇಟಿವ್ ಆಗಿರುವಂತಹ ಫೇಸ್ಗಳು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಅದಕ್ಕೆ ಒಂದು ಆಪ್ಷನ್ ಇದೆ. ಏನಂದರೆ ಎರಡು ಫೇಸ್ಗಳನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಎರಡು ಫೇಸ್ಗಳನ್ನು ಮೊದಲು ಸೆಲೆಕ್ಟ್ ಮಾಡಿ ನಂತರ ಕಂಟ್ರೋಲ್ ಶಿಫ್ಟ್ ಎರಡನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಕಂಟ್ರೋಲ್ ಶಿಫ್ಟ್ ಪ್ರೆಸ್ ಮಾಡಿ ಆ ಪ್ಲಸ್ ಮಾರ್ಕನ್ನು ನಂಬರ್ ಪ್ಯಾಡ್ ಮೇಲಿರುವಂಥ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ತಾ ಹೋಗಿ. ಸೊ ಆಲ್ಟರ್ನೇಟಿವ್ ಆಗಿ ಇರುವಂತಹ ಫೇಸ್ಗಳು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಥರ ಕೂಡ ಸೆಲೆಕ್ಟ್ ಮಾಡ್ಬೋದು ನೋಡಿ. ಸೊ ಇನ್ನು ಫೈನಲ್ ಆಗಿ ಫೇಸ್ ಲೂಪ್ನಲ್ಲಿ ಜಸ್ಟ್ ಒಂದು ಪೋರ್ಷನ್ ಆಫ್ ಫೇಸಸ್, ಈಗ ಫಾರ್ ಎಕ್ಸಾಂಪಲ್ ಈ ಫೇಸಿಂದ ಈ ಫೇಸ್ ತನಕ ಮಾತ್ರ ನಾನು ಕಂಪ್ಲೀಟ್ ಲೂಪನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದರೆ ಆಗ ಒಂದು ಫೇಸನ್ನು ಸೆಲೆಕ್ಟ್ ಮಾಡಿ ಮತ್ತೊಂದು ಫೇಸನ್ನು ಸೆಲೆಕ್ಟ್ ಮಾಡುವಾಗ ಕಂಟ್ರೋಲ್ ಯೂಸ್ ಮಾಡಿ. ಓಕೆ, ವಿತ್ ಕಂಟ್ರೋಲ್ ಈ ಫೇಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅಷ್ಟು ಭಾಗದ ಲೂಪ್ ಒಂದೇ ಸಲ ಸೆಲೆಕ್ಟ್ ಆಗುತ್ತೆ. ಇನ್ನು ಜಾಸ್ತಿ ಫೇಸ್ ಲೂಪ್ಗಳನ್ನು ಈಗ ಒಂದು ಫೇಸ್ ಲೂಪ್ ಸೆಲೆಕ್ಟ್ ಮಾಡಿದೆ, ಸೊ ನೆಕ್ಸ್ಟ್ ಫೇಸ್ ಲೂಪ್ ಸೆಲೆಕ್ಟ್ ಮಾಡಬೇಕು ಅಂದರೆ ವಿತ್ ಶಿಫ್ಟ್ ಯೂಸ್ ಮಾಡಿ. ಓಕೆ, ಸೊ ಮಲ್ಟಿಪಲ್ ಸೆಲೆಕ್ಷನ್ಗೆ ಯಾವಾಗಲೂ ಶಿಫ್ಟ್. ಓಕೆ ಸ್ನೇಹಿತರೆ, ಸೊ ನನಗೆ ಈಗ ಈ ಪಿಯರ್ ಏನಿದೆ ಸೊ ಇದರ ಮೇಲ್ಭಾಗದ ಅರ್ಧ ಎಲ್ಲ ಫೇಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಇದೆ. ಓಕೆ, ಸೊ ಅದಕ್ಕೆ ಮೊದಲನೇದಾಗಿ ನಾವು ವೈರ್ ಫ್ರೇಮ್ ಮೋಡಿಗೆ ಹೋಗಬೇಕಾಗುತ್ತೆ. ಎರಡನೇದಾಗಿ ಸೈಡ್ ವ್ಯೂನಲ್ಲಿ ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಓಕೆ, ಸೊ ವೈರ್ ಫ್ರೇಮ್ ಮೋಡ್ಗೆ ಹೋಗೋದು ಹೇಗೆ? ಸೊ ಬ್ಲೆಂಡರ್ನಲ್ಲಿ ವೈರ್ ಫ್ರೇಮ್ ಮೋಡ್ಗೆ ಹೋಗಬೇಕು ಅಂದರೆ ಸೊ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ನಾವು ಬೈ ಡಿಫಾಲ್ಟ್ ಶೇಡಿಂಗ್ ಮೋಡ್ನಲ್ಲಿ ಇರ್ತೀವಿ. ಸೊ ಜಸ್ಟ್ ಪಕ್ಕದಲ್ಲಿ ವೈರ್ ಫ್ರೇಮ್ ಮೋಡ್ ಇರುತ್ತೆ, ಕ್ಲಿಕ್ ಮಾಡಿ. ಸೊ ನೋಡಿ ಈಗ ನಾವು ವೈರ್ ಫ್ರೇಮ್ ಮೋಡಲ್ಲಿ ಇದ್ದೀವಿ. ಓಕೆ, ಇಲ್ಲ ಮತ್ತೆ ವಾಪಸ್ ಶೇಡಿಂಗ್ ಮೋಡಿಗೆ ಬರ್ಬೋದು, ಇಲ್ಲ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಶಾರ್ಟ್ಕಟ್ ಬಂದುಬಿಟ್ಟು ಝೆಡ್ ಪ್ರೆಸ್ ಮಾಡಿ. ಸೊ ಝೆಡ್ ಪ್ರೆಸ್ ಮಾಡಿದರೆ ಸೊ ನಿಮಗೆ ಈ ಕಡೆ ಸಾಲಿಡ್, ಈ ಕಡೆ ವೈರ್ ಫ್ರೇಮ್ ಇರುತ್ತೆ. ಸೊ ವೈರ್ ಫ್ರೇಮ್ ಮೋಡ್ ಸೆಲೆಕ್ಟ್ ಮಾಡಿ. ಓಕೆ, ಸೊ ಮತ್ತೆ ಝೆಡ್ ಪ್ರೆಸ್ ಮಾಡಿ ವಾಪಸ್ ಸಾಲಿಡ್ ಮೋಡಿಗೆ ಬರ್ಬೋದು. ಓಕೆ,
ಸೊ ಈಗ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಇದನ್ನು ಟ್ಯಾಬ್ ಪ್ರೆಸ್ ಮಾಡಿ. ಸೊ ಫೇಸ್ ಮೋಡ್ನಲ್ಲಿ ಆಲ್ರೆಡಿ ಇದ್ದೀವಿ. ಸೊ ವೈರ್ ಫ್ರೇಮ್ ಮೋಡ್ ಏನಕ್ಕೆ ಹೋಗಬೇಕು ಅಂದರೆ ಸಾಲಿಡ್ ಮೋಡಲ್ಲಿ ಇದ್ದಾಗ, ಶೇಡೆಡ್ ಮೋಡಲ್ಲಿ ಇದ್ದಾಗ ಬಿ ಪ್ರೆಸ್ ಮಾಡಿ ಈ ರೀತಿಯ ಒಂದು ಸೆಲೆಕ್ಷನ್ ಬರುತ್ತಲ್ಲ. ಸೊ ನೀವು ಫೇಸ್ಗಳನ್ನ ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಮುಂದ್ಗಡೆ ಇರುವ ಫೇಸ್ಗಳು ಮಾತ್ರ ಸೆಲೆಕ್ಟ್ ಆಗುತ್ತೆ, ಹಿಂದ್ಗಡೆ ಇರುವ ಫೇಸ್ಗಳು ಸೆಲೆಕ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ವೈರ್ ಫ್ರೇಮ್ ಮೋಡಿಗೆ ಬಂದುಬಿಟ್ಟು ಬಿ ಪ್ರೆಸ್ ಮಾಡಿ ಫೇಸ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಹಿಂದೆ ಮುಂದೆ ಎರಡೂ ಕೂಡ ಫೇಸ್ಗಳು ಸೆಲೆಕ್ಟ್ ಆಗುತ್ತೆ. ಸೊ ಮತ್ತೊಂದು, ನಾವು ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡುವಾಗ ಕರೆಕ್ಟಾಗಿ ಸೈಡ್ ವ್ಯೂನಲ್ಲಿ ಇಲ್ಲ ಅಂದರೆ, ಸೊ ಒಂದಿಷ್ಟು ಮೇಲ್ಗಡೆ ಫೇಸ್ಗಳು, ಒಂದಿಷ್ಟು ಕೆಳಗಡೆ ಫೇಸ್ಗಳು ಈ ಥರ ಎಲ್ಲ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು ಅಂದರೆ ಸೈಡ್ ವ್ಯೂನಲ್ಲಿ ಇರೋದು ಒಳ್ಳೆಯದು. ಓಕೆ, ಸೊ ಸೈಡ್ ವ್ಯೂ ಅಥವಾ 2D ಆರ್ಥೋಗ್ರಾಫಿಕ್ ವ್ಯೂಗೆ ಹೋಗೋದು ಹೇಗೆ ಅಂತ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ ಅಲ್ವಾ. 713 ಓಕೆ, 7 ಪ್ರೆಸ್ ಮಾಡಿ ಟಾಪ್ ವ್ಯೂಗೆ ಹೋಗ್ಬಿಡ್ತು. ಟಾಪ್ ವ್ಯೂ ಬೇಡ ನಮಗೆ, 1 ಪ್ರೆಸ್ ಮಾಡಿ ಸೈಡ್ ವ್ಯೂಗೆ ಬಂತು. 1 ಅಥವಾ ಕಂಟ್ರೋಲ್ 1, 3 ಅಥವಾ ಕಂಟ್ರೋಲ್ 3. ಓಕೆ, ಸೊ ಯಾವುದೇ ಸೈಡ್ ವ್ಯೂಗೆ ಹೋಗ್ಬೋದು. ಮತ್ತೊಂದು ಸ್ನೇಹಿತರೆ, ಇಲ್ಲಿ ಬ್ಲೆಂಡರ್ನಲ್ಲಿ ಸೈಡ್ ವ್ಯೂಗೆ ಹೋಗೋದಕ್ಕೆ ಪರ್ಸ್ಪೆಕ್ಟಿವ್ ವ್ಯೂವಿಂದ 2D ಸೈಡ್ ವ್ಯೂಗೆ ಹೋಗಬೇಕು ಅಂದರೆ ಮತ್ತೊಂದು ತುಂಬ ಒಳ್ಳೆಯ ಶಾರ್ಟ್ಕಟ್ ಇದೆ. ಏನಪ್ಪ ಅಂದರೆ, ಈ ಸ್ಕ್ರೋಲ್ ಬಟನನ್ನು ಪ್ರೆಸ್ ಮಾಡಿ ಈ ಥರ ಆರ್ಬಿಟ್ ಮಾಡ್ತಿರಲ್ಲ, ಸೊ ಆ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡುವಾಗ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಓಕೆ, ಸೊ ಆಲ್ಟ್ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಆಟೋಮೆಟಿಕಲಿ ಸೈಡ್ ವ್ಯೂ ಬರುತ್ತೆ. ಸೊ ಮತ್ತೆ ಇಲ್ಲೇ ಆಲ್ಟ್ ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ, ಅಂದರೆ ಆಲ್ಟ್ ಪ್ರೆಸ್ ಮಾಡಿ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿ, ಸೊ ನೀವು ಯಾವ ಕಡೆ ಮೌಸನ್ನ ಮೂವ್ ಮಾಡ್ತೀರಾ, ಸೊ ಅದ್ರ ಪ್ರಕಾರ ಆ ಸೈಡ್ ವ್ಯೂ ಚೇಂಜ್ ಆಗುತ್ತೆ. ಈಗ ನನಗೆ ಈ ಕಡೆ ಮೂವ್ ಮಾಡಿದ್ರೆ ನೋಡಿ, ಆ ಸೈಡ್ ವ್ಯೂ ಅಂದರೆ ಆ ಸ್ಪಿಯರ್ನ ನೀವು ಕೈಯಲ್ಲಿ ಇಟ್ಕೊಂಡು ಈ ತರ ರೊಟೇಟ್ ಮಾಡ್ದಂಗೆ ಅನ್ಸುತ್ತೆ. ಕರ್ಸರ್ನ ನಾನು ಈ ಕಡೆ ಮೂವ್ ಮಾಡಿದ್ರೆ ನೀವು ಈ ಸ್ಪಿಯರ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದ ಹಾಗೆ, ಕ್ಲಾಕ್ ವೈಸ್ ತಿರುಗಿಸಿದ ಹಾಗೆ, ಮೇಲ್ಗಡೆ ತಗೊಂಡ ಹಾಗೆ, ಕೆಳಗಡೆ ತಗೊಂಡ ಹಾಗೆ. ಸೊ ನೀವು ಆಲ್ಟ್ ಮತ್ತೆ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿ ಯಾವ ತರ ಮೌಸ್ ಮೂವ್ ಮಾಡ್ತೀರಾ ಆ ತರ ಸೈಡ್ ವ್ಯೂ ಚೇಂಜ್ ಆಗುತ್ತೆ. ಸೊ ಓಕೆ, ಸೊ ಈಗ ಸೈಡ್ ವ್ಯೂಗೆ ಬಂದಿದ್ದೀವಿ. ಈಗ ಬಿ ಪ್ರೆಸ್ ಮಾಡಿ, ಸೊ ಮೇಲ್ಗಡೆ ಫೇಸ್ಗಳನ್ನ ಸೆಲೆಕ್ಟ್ ಮಾಡಿ. ಈಗ ಈ ಥರ ಸೆಲೆಕ್ಟ್ ಮಾಡುವಾಗ ಈ ಡಾಟ್ಗಳೇನಿದೆಯಲ್ಲ ಫೇಸ್ಗಳಲ್ಲಿ, ಈ ಡಾಟ್ಗಳೇನು ಕಾಣಿಸ್ತಿದೆಯಲ್ಲ, ಆ ಡಾಟ್ಗಳು ಕವರ್ ಆದರೆ ಆ ಫೇಸ್ಗಳು ಸೆಲೆಕ್ಟ್ ಆಗುತ್ತೆ. ಆ ಡಾಟ್ ಕವರ್ ಆಗಿಲ್ಲ ಅಂದರೆ ಆ ಫೇಸ್ಗಳು ಸೆಲೆಕ್ಟ್ ಆಗಲ್ಲ. ಓಕೆ, ಮೇಲ್ಗಡೆ ಅರ್ಧ ಫೇಸ್ಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅಷ್ಟು ಫೇಸ್ಗಳನ್ನ ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಡಿಲೀಟ್ ಅಂತ ಪ್ರೆಸ್ ಮಾಡಿ. ಫೇಸ್ಗಳನ್ನ ಡಿಲೀಟ್ ಮಾಡುವಾಗ ಜಸ್ಟ್ ಡಿಲೀಟ್ ಅಂತ ಪ್ರೆಸ್ ಮಾಡಿದ್ರು ಕೂಡ ಮತ್ತೆ ಒಂದಿಷ್ಟು ಆಪ್ಷನ್ಸ್ಗಳನ್ನು ಕೇಳುತ್ತದು, ಅದೇನು ಮಾಡಬೇಕು ಅಂತ. ಸೊ ಇಲ್ಲಿ 99% ನಾವು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಜಸ್ಟ್ ಫೇಸಸ್ ಅಂತ ಸೆಲೆಕ್ಟ್ ಮಾಡಿ, ಫೇಸಸ್ ಡಿಲೀಟ್ ಆಗುತ್ತೆ. ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ನೀವು ಟ್ರೈ ಮಾಡಿ ನೋಡಿ. ಓಕೆ, ಸೊ ವರ್ಟೆಕ್ಸ್ನ ಡಿಲೀಟ್ ಮಾಡುತ್ತೆ, ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಓಕೆ, ಸೊ ಸದ್ಯಕ್ಕೆ 99% ಜಾಸ್ತಿ ಇದನ್ನು ಯೂಸ್ ಮಾಡೋದು. ಜಸ್ಟ್ ಫೇಸಸ್ ಅಂತ ಸೆಲೆಕ್ಟ್ ಮಾಡಿ ಆ ಫೇಸ್ಗಳು ಕ್ಲೀನಾಗಿ ಡಿಲೀಟ್ ಆಗುತ್ತೆ. ಮತ್ತೆ ವಾಪಸ್ ಆಬ್ಜೆಕ್ಟ್ ಮೋಡ್ಗೆ ಬರ್ಬೋದು, ಟ್ಯಾಬ್ ಪ್ರೆಸ್ ಮಾಡಿ. ಸೊ ಓಕೆ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಆಬ್ಜೆಕ್ಟಿಂದ ಎಡಿಟ್ ಮೋಡಿಗೆ ಹೋಗೋದು ಹೇಗೆ, ಅದರಿಂದ ಅಲ್ಲಿ ಮತ್ತೆ ಫೇಸ್ ಎಡ್ಜ್ ಮತ್ತು ವರ್ಟೆಕ್ಸ್ಗಳನ್ನು ಯಾವ್ಯಾವ ರೀತಿ ಎಲ್ಲ ನಾವು ಸೆಲೆಕ್ಟ್ ಮಾಡ್ಬೋದು ಅನ್ನೋದನ್ನೆಲ್ಲ ಈ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಬಹುಶಃ ಎಕ್ಸ್ಟ್ರೂಡ್ ಮತ್ತು ಇನ್ಸೆಟ್ ಟೂಲ್ಗಳನ್ನು ನೋಡಿ ಕಲ್ತ್ಕೊಂಡು ನಂತರ ಅದನ್ನು ಯೂಸ್ ಮಾಡಿ ಸಿಂಪಲ್ ಮಾಡೆಲ್ಗಳನ್ನು ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ನಿಮಗೆ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.